ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರಗೆ ಸೇರಿದ 8.07 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. 8.07 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿದ ಇಡಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ 4 ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ರೆಸಿಡೆನ್ಷಿಯಲ್ ಹಾಗೆ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅಪರಾಧದ ಉಳಿದ ಆದಾಯ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ. ಅವುಗಳಿಗೆ ಬಿ ನಾಗೇಂದ್ರ ಬೇರೆ ವ್ಯವಸ್ಥೆ ಮಾಡಿರಬಹುದು ಅಥವಾ ಮರೆ ಮಾಡಿರಬಹುದು ಅಂತ ತಿಳಿಸಿರುವಂತ ಇಡಿ ಅಧಿಕಾರಿಗಳು. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆಗಳಿಂದ ಹಣ ವರ್ಗಾವಣೆ ನಿಯಮದ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಯಾಗಿತ್ತು. ಹಣವನ್ನ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ನಂತರ ಶೆಲ್ ಘಟಕಗಳ ಮೂಲಕ ಇತರ ಕಡೆಗೆ ವರ್ಗಾವಣೆ ಮಾಡಿರುವಂತಹ ಶಂಕೆ ಇದೆ. ಆ ಸಂಬಂಧ ಪೊಲೀಸರು ಸಿಬಿಐನಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ತನಿಖೆಯನ್ನು ನಡೆಸಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8.07 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಷ್ಟರ ಮಟ್ಟಿಗೆ ಆಸ್ತಿಯನ್ನ ಮುಟ್ಟುಗೋಲು ಹಾಕಲಾಗಿರುವಂಥದ್ದು. ವಸತಿ ಮತ್ತು ವಾಣಿಜ್ಯ ಆಸ್ತಿಗಳನ್ನು ಸೇರಿದಂತೆ ಒಟ್ಟು 4 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇನ್ನು ಅಪರಾಧದ ಉಳಿದ ಆದಾಯ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಅವುಗಳಿಗೆ ಬಿ ನಾಗೇಂದ್ರ ಬೇರೆ ವ್ಯವಸ್ಥೆ ಮಾಡಿರಬಹುದು ಅನ್ನೋ ಶಂಕೆ ಇದೆ ಅಥವಾ ಮರೆ ಮಾಡಿರಬಹುದು ಅಂತ ತಿಳಿಸಿರುವಂತ ಇಡಿ ಅಧಿಕಾರಿಗಳು. ಅಂದ್ರೆ ಈ ಸದ್ಯಕ್ಕೆ ಸಿಕ್ಕಿರುವಂತಹ ಸಾಕ್ಷಿಗಳು ಸ್ಪಷ್ಟವಾದಂತ ಸಾಕ್ಷಿಗಳಿದ್ದಾವೆ. ಅದರ ಆಧಾರದ ಮೇಲೆ ಈ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿರುವಂಥದ್ದು. ಇದ್ರ ಜೊತೆಗೆ ಮತ್ತಷ್ಟು ಹೆಚ್ಚಿನ ಹಣವನ್ನ ಇವರು ವರ್ಗಾವಣೆ ಮಾಡಿರುವಂತ ಆರೋಪ ಇದೆ. ಅದರ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಎಲ್ಲಿಗೆ ಹಣ ವರ್ಗಾವಣೆಯಾಗಿದೆ, ಯಾವ ಅಕೌಂಟ್ಗೆ ಹೋಗಿದೆ, ಅದಾದ ನಂತರ ಅದನ್ನು ಯಾರು ಬಳಸ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಸಿಐಡಿ ಬಂಧಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ತೆರಳಿದ ಶಾಸಕ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಿ ಬಂಧನವಾಗುವಂತ ಸಾಧ್ಯತೆ ಇದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ್ರ ಹಾಗಾದ್ರೆ ಶಾಸಕರು ನಿವಾಸದಲ್ಲೂ ಇಲ್ಲ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮೊದಲ ವಾರ ಅಧಿವೇಶನಕ್ಕೆ ಬಂದಿದ್ದ ಭೈರತಿ ಬಸವರಾಜ್ ಆದರೆ ಯಾವಾಗ ತಮ್ಮ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು ಆ ಕ್ಷಣದಿಂದ ಅವರು ಸದನದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ತಮ್ಮ ಮನೆಯಲ್ಲೂ ಕೂಡ ಇಲ್ಲ. ಈ ವಾರ ಅಧಿವೇಶನಕ್ಕೆ ಬಂದಿಲ್ಲ. ಭೈರತಿ ಬಸವರಾಜ್ ಕೊಲೆ ಪ್ರಕರಣದಲ್ಲಿ ಒಳಸಂಚು ನಡೆಸಿರುವಂತಹ ಆರೋಪ ಇವರ ಮೇಲೆ ಇರುವಂಥದ್ದು. ಸಂಚು ನಡೆಸಿದ ಆರೋಪ ಎದುರಿಸ್ತಾ ಇರುವಂತಹ ಬಸವರಾಜ್ ಪೊಲೀಸರ ವಿಚಾರಣೆ ವೇಳೆ ಸುಳ್ಳು ಮಾಹಿತಿ ನೀಡಿದ್ದು ಬೆಳಕಿಗೆ ಬಂದಿದೆ. ಅಂದರೆ ಅವ್ರು ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಹೇಳಿದ್ರು. ಬಟ್ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರ ಅರ್ಜಿ ವಜಾ ಆಗಿದೆ. ಇನ್ನು ಕೇಸ್ ಏನು ಅಂತ ನೋಡೋದಾದ್ರೆ ಬಿಕ್ಲು ಶಿವ ಕೊಲೆ ಕೇಸ್ಗೂ ಶಾಸಕ ಭೈರತಿ ಬಸವರಾಜ್ಗೂ ಏನ್ ಸಂಬಂಧ, ಇವರ ಹೆಸರು ಯಾಕೆ ಇಲ್ಲಿ ತಳುಕಾಕೊಳ್ತಾ ಇದೆ ಅಂತ ನೋಡೋದಾದ್ರೆ ಬಿಕ್ಲು ಶಿವ ಕೊಲೆ ಕೇಸ್ನ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ 5ನೇ ಆರೋಪಿ. ಈ ಪ್ರಕರಣದಲ್ಲಿ ಬಿಕ್ಲು ಶಿವ ತಾಯಿ ದಾಖಲಿಸಿದ ಎಫ್ಐಆರ್ನ A5 ಆರೋಪಿ 5ನೇ ಆರೋಪಿ ಇವರು. ಕೊಲೆ ಕೇಸ್ನ ಆರೋಪಿಗಳ ಜೊತೆ ನಂಟು ಹೊಂದಿರುವ ಭೈರತಿ ಬಸವರಾಜ್ ಹಲವು ವರ್ಷಗಳಿಂದಲೂ ಭೈರತಿ ಬಸವರಾಜ್, ಜಗ್ಗಾ, ಕಿರಣ್ ಸೇರಿದಂತೆ ಕೆಲ ಆರೋಪಿಗಳ ಜೊತೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗೆ ಹಲವು ಜಮೀನು ವಿಚಾರಗಳಲ್ಲೂ ಕೂಡ ಭೈರತಿ ಪರವಾಗಿ ಆರೋಪಿಗಳು ಸೆಟಲ್ಮೆಂಟ್ ಮಾಡಿರುವಂತಹ ಆರೋಪ ಕೂಡ ಇದೆ. ಹೆಣ್ಣೂರು ರೌಡಿ ಶೀಟರ್ ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗಾ ಈತನ ವಿರುದ್ಧ ಹೆಣ್ಣೂರು, ಇಂದಿರಾನಗರ, ಭಾರತೀನಗರ ಸೇರಿದಂತೆ ಹಲವು ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಇನ್ನು ಭೈರತಿ ಬಸವರಾಜ್ಗೆ ಆಪ್ತನಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗಾ ಜಮೀನುಗಳ ವ್ಯಾಜ್ಯಗಳ ವಿಚಾರಕ್ಕೆ ಜಗ್ಗನ ಮೂಲಕ ಭೈರತಿ ಬಸವರಾಜ್ ಆಪರೇಟ್ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ಆರೋಪಿಗಳು ನನಗೆ ಪರಿಚಯವೇ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ರು. ಪೊಲೀಸ್ನವರು ನೋಟಿಸ್ ಅನ್ನು ಕೊಟ್ಟಿದ್ರು, ಅವ್ರನ್ನ ಕರೆಸಿ ವಿಚಾರಣೆ ಕೂಡ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ಪರಿಚಯನೇ ಇಲ್ಲ ಅಂತ ಭೈರತಿ ಹೇಳಿದ್ರು. ಆದರೆ ಆರೋಪಿಗಳ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತಹ ಭೈರತಿ ಬಸವರಾಜ್ ಆತ್ಮೀಯವಾಗಿ ತೆಗೆಸಿಕೊಂಡಿರುವಂತಹ ಹಲವು ಫೋಟೋಗಳು ಲಭ್ಯವಾಗಿದೆ. ಇದ್ರ ಜೊತೆಗೆ ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತದ್ದು ಕೂಡ ಲಭ್ಯವಾಗಿದೆ. ಭೈರತಿ ಬಸವರಾಜ ಕುಮ್ಮಕ್ಕಿನಿಂದಲೇ ಬಿಕ್ಲು ಶಿವ ಕೊಲೆ ಆಗಿದೆ ಎಂಬ ಆರೋಪಗಳು ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆ.